ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡಿರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರಿ ಅನ್ಕೊತೀನಿ. ಬರ್ರಿ, ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಸಾರಿನ ಆರ್ಡ್ರ್ ಮಾಡಿದ್ದೆ, ಅವು ಬಂದಿದ್ದವು 2-3 ದಿನ ಆಯಿತು. ಸಿಂಧನೂರಿಗೆ ಬಂದು ತರೋಕ್ಕಾಗಿರಲಿಲ್ಲ, ಹಂಗಾಗಿ ನಮ್ಮ ಮನೆಯವ್ರು ಹೋಗಿದ್ರು, ಅವಾಗ ತೊಗೊಂಡು ಬಂದಾರ ನೋಡಿರಿ. ಇವು ನಾನು ಸೀರೆ ಇವೆರಡು ನಾನು ಒಂದೇ ಆರ್ಡ್ರ್ ಮಾಡಿದ್ದೆ. ಅವರು ನಮ್ಮ ಫ್ರೆಂಡ್ ಇರೋದ್ರಿಂದ ಹಂಗಾಗಿ ಅವರು ಎಕ್ಸ್ಟ್ರಾ ಒಂದು ಸೀರೆನ ಕಳಿಸಿದ್ದಾರೆ. ಮತ್ತು ಇವೆರಡು ಬಂದು ನಮ್ಮ ಅಕ್ಕವರಿಗೆ ನಾನು ಅವ್ರದ್ದು ಸ್ಟೇಟಸ್ ಇಟ್ಟಿದ್ದೀನಿ. ಅವ್ರ ವೀಡಿಯೋನ ನಾನು ಸ್ಟೇಟಸ್ ಇಟ್ಟಿದ್ದೆ. ಆ ವಿಡಿಯೋ ನೋಡಿ ನನಗೂ ಇರಲಿ ಅಂತ ಹೇಳಿದರು, ಹಂಗಾಗಿ ಅವ್ರಿಗೂ ಕೂಡ ಆರ್ಡರ್ ಮಾಡಿದ್ದೆ. ಸೀರೆ ಬಂದು ಅವರಿಗೆ ಕಳಿಸ್ಬೇಕಾಗಿತ್ತು, ಅವತ್ತೇ ತೊಗೊಂಡು ಬಂದಿದ್ದು, ಹಂಗಾಗಿ ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಾರಿ ಅಂತೂ ಮಸ್ತ್ ಅಂದರೆ ಮಸ್ತ್ ಇದೆ ನೋಡಿರಿ. ಇವೆರಡು ಅಂತೂ ಕಲರ್ ಮಾತ್ರ ಸೂಪರ್ ಅದಾವು. ನಿಮಗೇನಾದರೂ ಈ ಥರ ಸೀರೆ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ದಿಯಾ ಕಲೆಕ್ಷನ್ ಅಂತೇಳಿ ಪೇಜ್ ಐತೆ ನೋಡಿರಿ, ಅದನ್ನು ಫಾಲೋ ಮಾಡಿರಿ. ಹಾಗೆ ಅಲ್ಲೂ ಕೂಡ ಆರ್ಡ್ರ್ ಮಾಡಿಕೊಂಡು ನೀವು ತೊಗೋಬೋದು ನೋಡಿರಿ. ಇಲ್ಲಿ ನೋಡ್ರಿ, ಬ್ಲೂ ಕಲರ್ ಸಾರಿ ತುಂಬಾ ಚೆನ್ನಾಗೈತೆ. ಇನ್ನು ರಾಣಿ ಪಿಂಕ್ ಕಲರ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ ಕಲರು. ನನಗೆ ಇನ್ನೊಂದು ರಾಣಿ ಪಿಂಕ್ ಕಲರ್ ಇದ್ದರೆ ನಾನು ತೊಗೊತಿದ್ದೆ, ಇಲ್ಲ ಬೇರೆ ಕಲರ್ ಐತಂದ್ರು, ಹಂಗಾಗಿ ಸುಮ್ಮನಾದೆ. ಎರಡೂ ಕೂಡ ಸಾರಿ ಕ್ವಾಲಿಟಿ ಮತ್ತು ಚೆನ್ನಾಗೈತೆ. ನೀವು ಕೂಡ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ದಿಯಾ ಸಾರೀಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಪೇಜ್ ಸಿಗ್ತದೆ, ಅಲ್ಲೂ ಕೂಡ ಆರ್ಡರ್ ಮಾಡ್ಕೋಬೋದು ನೋಡಿರಿ. ಇದು ನಾನು ತೊಗೊಂಡಿದ್ದ ಸೀರೆ, ಇದು ಕೂಡ ಚೆನ್ನಾಗೈತೆ. ನಾನು ಯಾವಾಗಾದರೂ ಟೈಮ್ ಸಿಕ್ಕಾಗ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಇದು ಆಮೇಲೆ ಮಧ್ಯಾಹ್ನದಿಂದ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ನಮ್ಮನೆಯವರು ತಿರುಪತಿಗೆ ಹೋಗ್ತಿದ್ರು. ಅವರಿಗೆ ಎಲ್ಲ ಬಟ್ಟೆ ಎಲ್ಲ ರೆಡಿ ಮಾಡಬೇಕು ಅಂದ್ಕೊಂಡು ಫಸ್ಟು ಅವರಿಗೆ ತಿನ್ನೋಕೆ ಏನಾರ ಅಂದರೆ 2-3 ದಿನ ಆಗುತ್ತಲ್ಲ ಹೋಗೋದು ಬರೋದು, ಹಂಗಾಗಿ ಅವರಿಗೆ ತಿನ್ನೋಕೆ ಏನಾದರೂ ಇಟ್ಟರಾಯ್ತು ಅಂತೇಳಿ ಫಸ್ಟು ಖಾರ ಮಂಡಾಳ ಹಾಕಿದೆ. ಅದಾದಮೇಲೆ ಪಂಚಮಿಗೆ ಉಂಡೆ ಮಾಡಿದ್ವಲ್ಲ, ಅವನು ಕೂಡ ಒಂದಿಷ್ಟು ಇಟ್ಟೆ. ಅದಾದಮೇಲೆ ನೈಟ್ ಟ್ರೈನಲ್ಲಿ ಹೋಗೋದ್ರಿಂದ ಅವರಿಗೆ ಟ್ರೈನಲ್ಲಿ ಯಾಕೆ ಊಟ ಸರಿ ಇರೋಂಗಿಲ್ಲ, ಏನಿಲ್ಲ ಹಂಗಂತೇಳಿ ಅವರಿಗೂ ಕೂಡ ಚಿತ್ರಾನ್ನ ಮಾಡಿದ್ದೆ. ಅದನ್ನು ಕೂಡ ಡಬ್ಬಿಯಲ್ಲಿ ಕಟ್ಟಿ ಇಡ್ತಾಯಿದ್ದೀನಿ ನೋಡಿರಿ. ಅದಾದಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ, 2-3 ದಿನಕ್ಕಾಗಷ್ಟು. ಮತ್ತು ಅವರಿಗೆ ಹೊಚ್ಕೊಳಕ್ಕೆ ಹಾಸಿಗೆ ಎಲ್ಲನೂ ರೆಡಿ ಮಾಡಿದೆ. ಅದಾದಮೇಲೆ ಊಟಕ್ಕೆಲ್ಲ ಕಟ್ಟಿದ್ನೆಲ್ಲ ಅವನ್ನೆಲ್ಲ ಒಂದು ಕಡೆ ಇಟ್ಟನೆ, ಇಲ್ಲಾಂದರೆ ಮರ್ತು ಬಿಡ್ತೀನಿ ನಾನು ಅಂತ. ಹೋಗೋ ಗದ್ದಲ್ದಾಗ ನೆನಪಾಗಿಲ್ಲ, ಆಮೇಲೆ ನೆನಪಾದರೆ ಪ್ರಯೋಜನ ಇಲ್ಲ. ಹಂಗಾಗಿ ಅಷ್ಟು ಒಂದು ಕಡೆ ಇಟ್ಟು ಅಷ್ಟೊತ್ತಿಗೆ ಟೈಮ್ ಕೂಡ ಆಗಿತ್ತು, ಯಾಕಂದರೆ ಮುಂದಕ್ಕೆ ಹೋಗ್ಬೇಕು ಅವರು ಬಸ್ಸಿಗೆ. ಹಂಗಾಗಿ ನಮ್ಮ ಮನೆಯವ್ರು ರೆಡಿ ಹಾಕತ್ತಾರೆ ನೋಡ್ರಿ. ನಮ್ಮ ಅರ್ಜುನ ನೋಡ್ರಿ ಏನು ಮಾಡಕತ್ತಾನ. ಕೇಳಚ್ಚು ಎಲ್ಲಿಗೊಂಡಿ ಕೇಳ ಬಂಗಾರ. ಏನು ಬರ್ತೀನಿ, ಏನು ಜಗಳ ಮಾಡಿ ಇದೇವ್ರ ಮನ್ಯಾಗ ಯಾರು ಬಂದು ಕಡಿ. ಹಾಂ ಊರಿಗೆ ಅಚ್ಚು ಊರಿಗೆ ಹೋತಾನ. ಹಾಜರು ಮಾಡ್ಬಿಟ್ಟು ಹಾಂ ಬರ್ತೀನಿ, ಜಲ್ದಿ ಬರ್ತೀನಿ. ಕೇಳ ಏನ್ ಬೇಕು ಬ್ಯಾಡಂತ. ಇದು ಹೆಂಗ್ ಕುಂತದ ನಾನು ಬರ್ತೀನ. ಇದು ಯಾರು ಹುಷಾರ? ಇದಾಗಿತ್ತು ಇವತ್ತಿನ ಬ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.